ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಟೇಸ್ಟಿಯಾದ ಟೊಮೊಟೊ ಚಟ್ನಿ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಟೊಮೊಟೊ ಚಟ್ನಿ ಟೇಸ್ಟಾಗಿರುತ್ತೆ. ಮಳೆಗಾಲಕ್ಕಂತೂ ಈಗ ಮಳೆ ಬರ್ತಾ ಇದೆ, ಒಂದು ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಟೇಸ್ಟ್ ಮಾಡ್ಬೋದು. ಚಪಾತಿ ದೋಸೆಗೂ ಸೂಪರಾಗಿರುತ್ತೆ ನೋಡಿ. ಅದಕ್ಕೆ ನಾನು ಹೆಚ್ಚಿದ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಬೇಕಾದರೆ ಸ್ವಲ್ಪ ಜೀರಿಗೆ ಹಾಕೊಬೋದು. ನಾನು ಜೀರಿಗೆ ಸ್ಕಿಪ್ ಮಾಡಿದ್ದೀನಿ. ಮತ್ತು ರುಚಿಗೆ ಉಪ್ಪನ್ನು ಸೇರಿಸಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆಯಿಲು ಸ್ವಲ್ಪ ಫ್ರೈಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಸಾಫ್ಟ್ ಆಗಬೇಕು. ತುಂಬ ಸಾಫ್ಟ್ ಅಂದರೆ ಸ್ವಲ್ಪ ಟೊಮೊಟೊ ಮೆತ್ತಗಾದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಅರಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಚಟ್ನಿ. ಈ ಮಳೆಗಂತೂ ಸಖತ್ ಟೇಸ್ಟಾಗಿರುತ್ತೆ. ಅರ್ಜೆಂಟಿಗೆ ಸಾಂಬಾರು ಇಲ್ಲಾಂದರೆ ನಾವು ರೈಸಿಗೆ ಈ ರೀತಿ ಮಾಡ್ಕೊಬೋದು. ಈಗ ಜ್ವರ ಬಂದಿರೋರಿಗೆ, ನಾಲ್ಗೆಗೆ ರುಚಿ ಇಲ್ಲ ಅಂದರೂ ಸಹ ಈ ಥರ ಚಟ್ನಿ ಜೊತೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ರು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ರೀತಿ ಸಿಂಪಲ್ ಚಟ್ನಿಗಳು ಮಾಡ್ಕೊಬೋದು. ನಾವು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ, ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲೇ. ಹಾಗೆ ಹಾಕಿದ್ರೆ ಅದು ಹಸಿ ಹಸಿ ಅನಿಸುತ್ತಲ್ವ, ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಅಂಥೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೋವಾಗ ಸ್ವಲ್ಪ ಒಂದು ಲಿಡ್ಡನ್ನು ಹಾಕಬೇಕು, ಅಂದರೆ ಒಂದು 2 ನಿಮಿಷ ಲಿಡ್ ಹಾಕಿ ಆಮೇಲೆ ಫ್ರೈ ಆಗುತ್ತೆ, ಸಾಫ್ಟ್ ಆಗುತ್ತೆ. ಹಾಗಾಗಿ ಲಿಡ್ಡನ್ನು ಹಾಕಿದ್ದೀನಿ ನೋಡಿ. ಈಗ ಫ್ರೈ ಆಯಿತು ನೋಡಿ, ಸಾಫ್ಟಾಗಿದೆ ಟೊಮೊಟೊ. ತುಂಬ ಸಾಫ್ಟ್ ಅಲ್ಲ, ಒಂದು ಮೀಡಿಯಮಾಗಿ ಸಾಫ್ಟ್ ಆದರೆ ಸಾಕಾಗುತ್ತಲ್ವ, ಸಾಫ್ಟಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ ಚಟ್ನಿ. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ. ಈ ಚಟ್ನಿ ಈಸಿಯಾಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಸಾಫ್ಟ್ ಆಯಿತು, ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ, ತುಂಬ ಮೆತ್ತಗೆ ಬೇಡ ಅಂಥೇಳಿ ನೋಡಿ. ಮೆತ್ತಗಾಗಿದೆ, ಇಷ್ಟು ಸಾಫ್ಟು ನೋಡಿ. ಟೊಮೊಟೊನೂ ಚೆನ್ನಾಗಿತ್ತು, ಇದು ಟೇಸ್ಟಿಯಾಗಿ ದಪ್ಪು ಟೊಮೊಟೊ. ಹಾಗಾಗಿ ಹುಳಿ ಟೊಮೊಟೊನೇ ಯೂಸ್ ಮಾಡಿದ್ದೀನಿ. ನೀವು ಬೇಕಾದಲ್ಲಿ ಸ್ವೀಟ್ ಟೊಮೊಟೊ ಅಂತಾರಲ್ಲ ಫಾರಮ್, ಅದನ್ನು ಯೂಸ್ ಮಾಡ್ಬೋದು. ಈಗ ಇದು ಸಾಫ್ಟಾಗಿದೆ ಸಾಕು ಅಂಥೇಳಿ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಇದನ್ನು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಆರಿದ ಮೇಲೆ ಹಾಕ್ಕೊಬೇಕು, ಬಿಸಿಯಲ್ಲೇ ಬೇಡ ಅಂತ. ತಣ್ಣಗಾಗಿದೆ, ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ, ನಾನು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡಿರೋದ್ರಿಂದ ಮತ್ತು ಒಗ್ಗರಣೆ ಅವಶ್ಯಕತೆ ಇರೋದಿಲ್ಲ ನಾನು, ಹಾಗಾಗಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಬೇಕಾದಲ್ಲಿ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು. ನಾನು ಒಗ್ಗರಣೆ ಏನು ಹಾಕ್ಕೊತಾ ಇಲ್ಲ ನೋಡಿ. ರುಬ್ಬಿದಾಯಿತು, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಚಟ್ನಿ. ತುಂಬ ಮೆತ್ತಗಲ್ಲ, ಒಂದು ಮೀಡಿಯಮಾಗಿ ರುಬ್ಬಿದ್ದೀವಿ. ಟೊಮೊಟೊ ಬೇಗ ಸಾಫ್ಟ್ ಆಗುತ್ತಲ್ವ, ಹಾಗಾಗಿ ಇದನ್ನು ರುಬ್ಬಿ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ, ಆ ಬಾಣಲಿಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆಯಿಲ್ ಇರುತ್ತಲ್ವ ಅದರಲ್ಲೇ, ಹಾಗಾಗಿ ಹಾಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ನೋಡಿ ಇವತ್ತಿನ ಸೂಪರ್ ಟೇಸ್ಟಿ ಚಟ್ನಿ. ಒಗ್ಗರಣೆ ಬೇಕಾದರೆ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು. ನಾನು ಸಾಲ್ಟು ಎಲ್ಲ ರುಬ್ಬುವಾಗೆ ಹಾಕಿದ್ದೆ, ಹಾಗಾಗಿ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.